ಗೋಕಾಕ್ ತಾಲೂಕಿನ ಕೊಣ್ಣೂರಲ್ಲಿ ತಾಲೂಕಾ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಎಲ್ಕೆ ತೋರಣಗಟ್ಟಿ ಇವರು ಆಚಾರ್ಯ ಶ್ರೀ ಶಾಂತಿಸಾಗರ ತಪೋವನ ಶಿಕ್ಷಣ ಸಂಸ್ಥೆಯಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿನದಂದು ಸಸಿಗೆ ನೀರು ಉಣಿಸಿ ಚಾಲನೆ ನೀಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ತುಂಬಾ ಪ್ರಯೋಜನಕಾರಿ. ಇದು ದೇಹವನ್ನು ರೋಗಮುಕ್ತವಾಗಿರಿಸುವುದಲ್ಲದೆ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ಯೋಗದ ವಿಷಯದಲ್ಲಿ ಭಾರತವು ಒಂದು ರೀತಿಯಲ್ಲಿ ವಿಶ್ವಗುರುವಾಗಿದೆ. ಭಾರತವು ಯೋಗದ ಮೂಲಕ ಸಾಂಸ್ಕೃತಿಕ ಏಕತೆಯನ್ನು ಉತ್ತೇಜಿಸಿದೆ. ಅದಕ್ಕಾಗಿ ದಿನಾಲೂ ಎಲ್ಲರೂ ಯೋಗ ಮಾಡಬೇಕೆಂದು ಹೇಳಿದರು. ಮಾನಸಿಕ ಆರೋಗ್ಯ ಇರಬೇಕು. ದೈಹಿಕವಾಗಿ ನಾವು ಆರೋಗ್ಯವಿದ್ದಾಗ ಮಾತ್ರ ಅದು ಆರೋಗ್ಯ ವಹಿಸ್ಕೊತಾ ಇದೆ. ಅದಕ್ಕಾಗಿ ಮಕ್ಕಳೇ, ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸು ಇರ್ತದೆ. ನಮ್ಮ ಸದೃಢವಾದ ಶರೀರ ಇತ್ತಪ್ಪ ಅಂತಂದ್ರೆ ಸದೃಢವಾದ ಮನಸ್ಸು ಇರ್ತೈತಿ ಅಂತ ಅರ್ಥಕ್ಕೆ ನೀವು ಬರ್ಬೇಕು. ಯಾಕಂದ್ರೆ ಮನಸ್ಸು ಯಾವಾಗ ಸದೃಢವಾಗ್ತೈತೋ ಅವಾಗ ಕಲಿಕೆಗೆ ಪೂರಕವಾಗಿ ಕೆಲಸ ಆಗ್ತಿರ್ತೈತಿ. ಯಾಕಂದ್ರೆ ಪತಂಜಲಿ ಮಹರ್ಷಿಗಳು ಏನ್ ಹೇಳಿದ್ರಪ್ಪ ಅಂತಂದ್ರೆ ಅಷ್ಟಾಂಗ ಯೋಗಗಳನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಅಷ್ಟಾಂಗ ಯೋಗಗಳಂದ್ರು ಯಮನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳ್ತಾ ಇದ್ರು. ಇವುಗಳನ್ನ ನಾವು ದಿನನಿತ್ಯ ಮಾಡ್ಬೇಕಾಗ್ತತಿ. ಅಟ್ಲೀಸ್ಟ್ ನೀವು ಏನ್ ಮಾಡ್ಬೇಕು ಅಂತಂದ್ರೆ ವೇಳೆ ಅಭಾವ ಇದ್ದಾಗ ಕೂಡ ಸೂರ್ಯ ನಮಸ್ಕಾರ ಅಂತ 12 ಆಸನಗಳನ್ನ ನೀವು ಮಾಡಿದ್ದೇ ಆದರೆ ನಿಮ್ಮ ಶರೀರ ಯಾವಾಗಲೂ ಸದೃಢವಾಗಿರ್ತದೆ. ನಂತರ ಶಾಂತಿಸಾಗರ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು ತಾಡಾಸನ, ಪ್ರಾಣಾಯಾಮ, ನಟರಾಜಾಸನ, ಸೂರ್ಯ ನಮಸ್ಕಾರಗಳಂತಹ ಯೋಗಗಳ ಹಲವಾರು ಆಸನಗಳನ್ನು ಅತಿ ಉತ್ಸಾಹದಿಂದ ಮಾಡಿದರು. ಶಾಲಾ ವಿದ್ಯಾರ್ಥಿಗಳಿಗೆ ಶಾಲೆಯ ಮುಖ್ಯ ಶಿಕ್ಷಕಿ ಸುಧಾ ಪೂಜೇರಿ ಇವರು ಯೋಗದ ವಿದ್ಯಾರ್ಥಿಗಳಿಗೆ ಮಹತ್ವವನ್ನು ತಿಳಿಸಿದರು. ಸರ್ಕಾರಿ ಶಾಲೆಯ ದೈಹಿಕ ಶಿಕ್ಷಕಿ ಬೋರ್ಜಿಯವರು ಮಕ್ಕಳಿಂದ ಯೋಗ ಪ್ರತಿಜ್ಞೆ ಮಾಡಿಸಿ ಆಸನಗಳ ಉಪಯೋಗ ತಿಳಿಸುತ್ತಾ ಆಸನಗಳನ್ನು ಹೇಳಿ ಮಾಡಿಸಿದ್ರು. ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರಾದ ಚಿನ್ನಪ್ಪ ಚೌಗ್ಲಾ, ಶಿಕ್ಷಕಿಯರಾದ ಭಾರತಿ ಮಸೂತಿ, ನೇತ್ರಾವತಿ ಮಾಳಗಿ, ಮಹೇಶ್ವರಿ ಸಿದ್ದನ್ನವರ್ ಸೇರಿದಂತೆ ಇನ್ನುಳಿದ ಶಿಕ್ಷಕರು ವಿದ್ಯಾರ್ಥಿಗಳ ಜೊತೆ ಯೋಗದ ಆಸನಗಳನ್ನು ಉತ್ಸಾಹದಿಂದ ಮಾಡಿದ್ರು. ಮನೋಹರ್ ಮೇಗೇರಿ, KMM ಕನ್ನಡ ನ್ಯೂಸ್, ಗೋಕಾಕ್.